ನಮಸ್ಕಾರ ವೀಕ್ಷಕರೇ, ಸುನಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ದಿಢೀರಾಗಿ ಮುಂಜಾನೆ ನಾಷ್ಟಕ್ಕೆ ಅಂಥೇಳಿ ಒಂದು ರೆಸಿಪಿ ಮಾಡಕತ್ತೀನಿ ನೋಡ್ರಿ. ಏನು ಅಕ್ಕಿ ನೆನೆ ಹಾಕೋದು ಬೇಡ, ಉದ್ದಿನ ಬೇಳೆ ನೆನೆ ಹಾಕೋದು ಬೇಡ, ರುಬ್ಬೋದು ಬೇಡ್ರಿ. 5 ನಿಮಿಷದಾಗ ನಾವು ನಾಷ್ಟಕ್ಕೆ ರೆಡಿ ಮಾಡ್ಕೋಬೋದ್ರಿ. ಸ್ವಲ್ಪ ಬಾಂಬೆ ರವೆ ಇದ್ರೆ ಸಾಕ್ರಿ. ಬಾಂಬೆ ರವೆ ತೊಗೊಂಡು ನಡಿತೈತಿ. ಇಲ್ಲಕ್ಕ ಮನ್ಯಾಗ ನಾವು ಉಪ್ಪಿಟ್ಕಂತ ಒಡಿಸಿರ್ತೀವಲ್ಲ, ನಾವು ಉಪ್ಪಿಟ್ಕಂತ ಒಡಿಸಿದ ರವಾನ ತೊಗೊಂಡಿನಿ ನೋಡ್ರಿ. ಬಾಂಬೆ ರವೆ ತೊಗೋಬೇಕು. ಆದ್ರೆ ನನ್ನ ಮನ್ಯಾಗ ಉಪ್ಪಿಟ್ಟು ರವೆ ಒಡಿಸಿದಂಟ್ರಲ್ಲ, ಅದನ್ನ ಹಾಕಿದರೆ 2 ಬಟ್ಲು ರವೆ ಹಾಕಿದ್ದೀನಿ ರೀ. ನಾನು 2 ಬಟ್ಲು ರವೆ ಹಾಕಿದ್ರೆ ಅರ್ಧ ಬಟ್ಟಲೆನ 1 ಬಟ್ಲು ಮೊಸರು ಹಾಕಿದರೆ, ಮೊಸರು ಹಾಕಿದ ಬಟ್ಲಲ್ಲೇ 1 ಬಟ್ಲು ನೀರು ಹಾಕಕತ್ತೀನಿ ನೋಡ್ರಿ. ನೀರು ಹಾಕಿ ಮಿಕ್ಸ್ ಮಾಡೋಣ್ರಿ. ಅದನ್ನು ಪೂರ್ತಿ ಎಲ್ಲ ಮಿಕ್ಸ್ ಮಾಡೋಣ್ರಿ. ಸ್ವಲ್ಪ ರವೆ ನೆನಿಬೇಕಿರಲ್ಲ, ಹಿಂಗೆ ನಾನು ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಒಂದು 5 ನಿಮಿಷ ನೆನೆದ್ರೆ ಸಾಕ್ರಿ. ಅದೇನೇನು ಭಾಳ ಹೊತ್ತಿನ ನೆನೆದು ಬೇಕಾಗಿಲ್ಲ. ರವೆ ಅಲ್ಲ ಜಲ್ದಿನ ನೆನೆದು ಬಿಡ್ತೈತಿ ರೀ. ಅದು ಸ್ವಲ್ಪ ನಾವು ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಸ್ವಲ್ಪ ಅವಲಕ್ಕಿ ಹಾಕ್ಬೇಕ್ರಿ. ಇನ್ನೂ ನಾನು ಅವಲಕ್ಕಿ ಹಾಕೋದು ಮರ್ತೀರಿ. ಈಗ ನಾನು ಅವಲಕ್ಕಿ ಹಾಕ್ತೀನಿ ರೀ. ಸ್ವಲ್ಪ ಅವಲಕ್ಕಿ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವ್ರಲ್ಲ ಮ್ಯಾಲೆ, ಸ್ವಲ್ಪ ಅವಲಕ್ಕಿನೂ ಇದ್ರಾಗ ನೆನೆ ಹಾಕಿ ಮಾಡೋಣ್ರಿ. ಸ್ವಲ್ಪ ಅವಲಕ್ಕಿ ಹಾಕಿದ್ರೂ ಟೇಸ್ಟ್ನು ಚಲೋ ಬರ್ತೈತೆ ರೀ. ಈಗ ನೋಡ್ರಿ, ಸ್ವಲ್ಪ ಹಾಕಾಕತ್ತೀನಿ ರೀ ಅವಲಕ್ಕಿ. ಏನು ಜಾಸ್ತಿ ಏನು ಹಾಕತ್ತಿಲ್ಲ, ಸ್ವಲ್ಪ ಅವಲಕ್ಕಿ ಹಾಕಿದ್ರೆ ಸಾಕ್ರಿ. ಅದ ಇದ್ರಾಗ ನಾನು ಹೆಚ್ಚಿಗೆ ನೀರೇನು ಹಾಕಕ್ಕೆ ಹೋಗ್ಬಿಡ್ರಿ. ಅದ ಮೊಸರಿನ ನೀರಿನೊಳಗೆ ನೆನಿತಾವ. ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ಇಟ್ಟಿವಪ್ಪ ಅಂದ್ರೆ ಒಂದು 5 ನಿಮಿಷದಾಗ ನೆನೆದು ಬಿಡ್ತೈತಿ. ಈಗೆಲ್ಲ ಪೂರ್ತಿ ಮಿಕ್ಸ್ ಮಾಡಿರಲ್ಲ, ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ನೋಡ್ರಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಈಗ ಉಪ್ಪು ಹಾಕಾಕತ್ತೀನಿ ರೀ ನಾನು. ಈಗ ಉಪ್ಪು ಹಾಕೋದಾದ್ಮೇಲೆ ಅದನ್ನು ಇನ್ನೊಟ್ಟ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನೆನೆ ಇಡಾಕತ್ತೀನಿ ನೋಡ್ರಿ. ಒಂದು 5 ನಿಮಿಷ ನೆನೆದಿಂದು ಈಗ ತೆಗೀನಿ ಅದನ್ನು. ತೆಗೆದು ನೋಡ್ರಿ, ಸ್ವಲ್ಪ ಎಲ್ಲ ಗಟ್ಟಿಯಾಗಿ ಬಂದೈತಿರಲ್ಲ, ಈಗ ನೆನೆದು ಬಿಟ್ಟೈತಿ ಅದು. ನೆನೆದಾದ್ಮೇಲೆ ಪೂರ್ತಿ ನಾನು ಮಿಕ್ಸಿಗೆ ಹಾಕಿದೆ. ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ದೋಸೆ ಹಿಟ್ಟಿನ ಹದಕ್ಕೆ ರೀ. ಈಗ ನಾನು ಮಿಕ್ಸಿ ಮಾಡ್ಕೊಂಬಂದೆ ನೋಡ್ರಿ. ಇಷ್ಟು ಸಣ್ಣಗಿದ್ರೆ ಸಾಕು. ಸ್ವಲ್ಪ ಸೋಡಾ ಹಾಕಾಕತ್ತೀನಿ ರೀ, ಅಡುಗೆ ಸೋಡಾ ರೀ. ಇಲ್ಲಕ್ಕೆ ನೀವು ಬೇಕಾದ್ರೆ ಹಾಕ್ರಿ, ಇಲ್ಲಾಂದ್ರೆ ನಡಿತೈತಿ. ಆದ್ರೆ ನಾನು ಸ್ವಲ್ಪ ಹಾಕಿದ್ದೀನಿ ರೀ. ಸ್ವಲ್ಪ ಉಳ್ಳಿಗಡ್ಡಿ, ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡಿ ಹಾಕತ್ತೀನಿ ನೋಡ್ರಿ. ಈಗ ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಹಾಕಿ ಮಿಕ್ಸ್ ಮಾಡೋಣ್ರಿ. ಪೂರ್ತಿ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿದಾದ್ಮೇಲೆ ನೀವು ಪಡ್ಡಿನ ಇದ್ರೊಳಗೆ ಹಾಕಿದ್ರೂ ಬರ್ತೈತೆ ರೀ. ಪಡ್ಡು ಮಾಡ್ಕೊಂಡ್ರೆ ಸಣ್ಣ ಸಣ್ಣ ಆಟಾಟ ಪಡ್ಡೂ ಚಲೋ ಆಗ್ತಾವೆ. ನಾನು ಪಡ್ಡಿನ ಇದ್ರೊಳಗೆ ಹಾಕಾಕತ್ತಿಲ್ಲ ರೀ. ಅದ್ರಾಗ ಹಾಕಿದ್ರು ಚಲೋ ಬರ್ತಾವೆ. ಈಗ ಸಾಂಬಾರು ಒಗ್ಗರಣೆ ಹಾಕೋದಿರ್ತೈತ್ರಲ್ಲ, ಅದ್ರೊಳಗೆ ನಾನು ಹಾಕಾಕತ್ತೀನಿ ನೋಡ್ರಿ. ಸ್ವಲ್ಪ ದೊಡ್ಡೂ ಆಗ್ತಾವೆ. ಹಿಂಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಚ್ಚಿ, ಸ್ವಲ್ಪ ಎಣ್ಣೆ ಜಾಸ್ತಿನ ಬೇಕು ರೀ ಅದಕ್ಕೆ. ಈಗ ಸ್ವಲ್ಪ ಹಾಕಿದ್ದೀನಿ ನೋಡ್ರಿ ನಾನು. ಈಗ ಹಾಕಿ 2 ಬದಿಗೆ ನಾವು ಬೇಯಿಸ್ಕೋಬೇಕ್ರಿ. ಈಗ ಒಂದು ಬದಿ ಬೇಯ್ದೈತ್ರಿ ಅದ. ಈಗ ಒಂದು ಬದಿ ಹಾಕಾಕತ್ತೀನಿ ನೋಡ್ರಿ ನಾನು. ಹಿಂಗೆ ತಿರುವಿ ಹಾಕಿ 2 ಬದಿ ತೆಳಗ ಮೇಲೆ ಹಾಕೊತ ಇರ್ಬೇಕ್ರಿ. ಅಂದ್ರೆ ಪೂರ್ತಿ ತೆಳಗ ಮೇಲೆ ಪೂರ್ತಿ ಬೇಯಬೇಕಲ್ಲ. ಹಿಂಗಾಗಿ ತೆಳಗ ಮೇಲೆ ಹೊಳಾಡಿಸ್ಬೇಕ್ರಿ ಅವನು. ಸೇಮ್ ಪಡ್ಡಿನ ರೀತಿನ ಆಗ್ತಾವ್ರಿ. ಪಡ್ಡು ತಿನ್ನೋದಿನ ಇದನ್ನು ತಿನ್ನೋದಿನ ಸಮಾನ ರೀ. ಅಷ್ಟು ರುಚಿನ ಬಂದುಬಿಡ್ತಾವೆ. ಆದ್ರೇನ ಒಂದು 10 ನಿಮಿಷದಾಗ ನಾಷ್ಟ ರೆಡಿನ ಆದಂಗೆ ರೀ. ಏನು ಲೇಟ್ ಆಗಂಗಿಲ್ಲ, ಏನು ಟೈಮು ತೊಗೊಳಂಗಿಲ್ಲ ರೀ. ರಾತ್ರಿ ಒಂದೇಳೆ ನಾವು ಮರ್ತಿದ್ದೀವಪ್ಪ ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ಒಂದು 10 ನಿಮಿಷದಾಗ ಮಕ್ಕಳಿಗೆ ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ, ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತೆ ರೀ ಈ ರೆಸಿಪಿ ರೀ. ಚಟ್ನಿ ಹಿಂಬಲೆ, ಸಾಂಬಾರು ಹಿಂಬಲೆ ಹಂಗೆ ತಿಂದ್ರೂ ನಡಿತೈತಿ. ಈಗ ಮತ್ತೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಪಟ ಬಿಸಿ ಹಾಕಿ ಮಕ್ಕಳಿಗೆ ಕೊಟ್ಟಿವಂದ್ರೆ ತಿಂತಾರೆ. ನಿಮಗೆ ಎಷ್ಟು ಬೇಕಲ್ಲ ಅಂದ್ರೆ ಮಾಡಿ ಇಡಾಕೇನು ಹೋಗ್ಬೇಡ್ರಿ. ಬಿಸಿ ತಿಂದ್ರೆ ಭಾಳ ರುಚಿ ಹತ್ತವ್ರಿ ಇವ. ಸ್ವಲ್ಪ ಆರಿದ್ರೂ ರುಚಿ ಹತ್ತವ್ರಿ. ರುಚಿ ಹತ್ತಂಗಿಲ್ಲ ಅಂತೇನಿಲ್ಲ. ಆದರೆ ಆರಿದ್ಕಿಂತ ಬಿಸಿ ತಿಂದ್ರೆ ಅಗದಿ ರುಚಿ ಇರಿದ. ಈಗ ನೋಡ್ರಿ, ಈ ಪಟ ನಾನು ಎಲ್ಲ ಮಾಡ್ಕೊಂಡಿನಿ ರೀ. ಈಗ ನೋಡಕ್ಕೂ ಎಷ್ಟು ಚಂದ ಕಾಣಕತ್ತಾವ ನೋಡ್ರಿ ಇವ. ಹಂಗೆ ತಿನ್ನಕ್ಕೂ ಅಷ್ಟು ರುಚಿ ಇದಾವೆ. ನೋಡಕ್ಕೂ ಚಂದ, ತಿನ್ನಕ್ಕೂ ಅಷ್ಟು ರುಚಿ ಇರಿವ. ಒಮ್ಮೆ ನೀವು ಟ್ರೈ ಮಾಡಿರಿ, ಹೆಂಗೆ ಆಗ್ತಾವೆ ಅಂಥೇಳಿ ಕಮೆಂಟ್ ಮಾಡಿ. ನಮಸ್ಕಾರ.